ಯಾದಗಿರಿಯಲ್ಲಿ ವರುಣನ ಅಬ್ಬರ ಇದೆ. ಭಾರೀ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಯರಗೋಳ ಬಾಚವಾರದ 2 ಸೇತುವೆಗಳು ಜಲಾವೃತವಾಗಿದೆ. ಸೇತುವೆ ಮುಳುಗಡೆಯಾಗಿದೆ. ಪರಿಣಾಮ ಅದರ ಮೇಲೇನೆ ಜನ ಸಂಚಾರ ಮಾಡ್ತಿದ್ದಾರೆ. ಯರಗೋಳ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿರುವಂಥ ವಸ್ತುಗಳೆಲ್ಲ ಹಾನಿಯಾಗ್ಬಿಟ್ಟಿದೆ. ಪದೇ ಪದೇ ಮಳೆ ಆದಾಗಲೆಲ್ಲ ಸೇತುವೆ ಮುಳುಗ್ತಾ ಇದೆ. ಹೀಗಾಗಿ ಕಿರು ಸೇತುವೆ ಮೇಲ್ದರ್ಜೆಗೆ ಏರಿಸಿ ಅದನ್ನು ಹೈಟ್ ಮಾಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾದಗಿರಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಪರಿಣಾಮ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರತಿ ಸತಿ ಮಳೆ ಬಂದಾಗಲೂ ಇದೇ ಸಮಸ್ಯೆ. ಅದನ್ನ ಮೇಲ್ದರ್ಜೆಗೆ ಏರಿಸಿ ಅಂತ ಜನ ಕೇಳ್ತಾ ಇದ್ದಾರೆ. ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಬಾಚವಾರ ಕೋಟೆಯ ಹಳ್ಳಂದನೇ ತೆರೆಯಲ್ಪಡುವ ಈ ಹಳ್ಳ ಮೊದಲ ಬಾರಿಗೆ ಬಾಚವಾರ ಗ್ರಾಮದಲ್ಲಿ ಹೋಗ್ತಾ ಇದ್ದು, ಇದು ಭೀಕರ ಮಳೆಗೆ ಬೆಳೆ ಮತ್ತೊಮ್ಮೆ ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಗಮನ. ಇನ್ನು ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ನಿರಂತರ ಮಳೆಗೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಚಾಮನಹಳ್ಳಿ ಸೇತುವೆ ಮುಳುಗಡೆಯಿಂದ ವಾಹನ ಸಂಚಾರ ನಿರ್ಬಂಧವಾಗ್ಬಿಟ್ಟಿದೆ. ಇದರಿಂದ ಹೊರುಂಚಿ, ಅಲ್ಲಿಪುರ ಸೇರಿದಂತೆ 16 ಗ್ರಾಮಗಳ ಸಂಪರ್ಕ ಕಟ್ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ. ನಿನ್ನೆ ರಾತ್ರಿಯಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳಬೇಕಾಗುತ್ತೆ. ನಾವು ಇವತ್ತು ಯಾದಗಿರಿಯ ಹೊರಭಾಗದಲ್ಲಿ ಇರ್ತಕ್ಕಂಥ ಏನು ಚಾಮನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಹತ್ರ ಇದ್ದೀವಿ. ನೋಡಬಹುದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಆ ಕಡೆಯಿಂದ ಯಾದಗಿರಿಗೆ ಬರ್ತಕ್ಕಂಥ ಜನರು ಬರದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿಂದ 16 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಇದಾಗಿತ್ತು. ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ನೀರು ಮೇಲಿಂದ ಹರಿದು ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಗೆ ಬರ್ತಕ್ಕಂತಹ ಜನರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಈ ಭಾಗದಲ್ಲಿ ಕೂಡ ನೋಡಬಹುದು. ಆ ಕಡೆ ಚಾಮನಹಳ್ಳಿಗೆ ಹೋಗ್ತಕ್ಕಂತಹ ರೈತರು ಮತ್ತು ಜನರು ಏನು ಹೋಗದೆ ಆಗದೆ ಇದೇ ಭಾಗದಲ್ಲಿ ಇಲ್ಲೇ ನಿಂತುಕೊಂಡಿದ್ದಾರೆ. ಸಾಕಷ್ಟು ತೊಂದರೆಯನ್ನ ಈ ಜನರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ನಿಜಕ್ಕೂ ಇಲ್ಲಿಯ ಜನಪ್ರತಿನಿಧಿಗಳು ಮುತುವರ್ಜಿಯನ್ನು ವಹಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಜನರ ಆಗ್ರಹವಾಗಿದೆ. ಯಾದಗಿರಿನ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಕಲಬುರಗಿಯಲ್ಲಿ ತಡರಾತ್ರಿ ವರುಣನ ಅಬ್ಬರ ಮುಂದುವರೆದಿದೆ. ಉದಯನಗರ ಬಡಾವಣೆಗೆ ಜಲ ದಿಗ್ಬಂಧನ ಎದುರಾಗ್ಬಿಟ್ಟಿದೆ. ಮನೆಯಿಂದ ಹೊರಗಡೆ ಬರೋಕ್ಕಾಗದೆ ನಿವಾಸಿಗಳು ಪರದಾಟವನ್ನು ಪಟ್ಟಿದ್ದಾರೆ. ರಸ್ತೆ ಮೇಲೆ ಸುಮಾರು 2 ಅಡಿಗೂ ಅಧಿಕ ನೀರು ನಿಂತಿದೆ. ಹಲವಾರು ಮನೆಗಳಿಗೆ ನೀರು ನುಗ್ಗಿದೆ. ಅವಾಂತರ ಸೃಷ್ಟಿಯಾಗಿದೆ. ಹಾಗಾಗಿ ಜನ ಸಹಜವಾಗಿ ನಮ್ಮ ಕಷ್ಟಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಅಂತ ನಿವಾಸಿಗಳು ಹೇಳ್ತಾ ಇದ್ದಾರೆ. ನೀರನ್ನ ಹೊರ ಹಾಕೋದಕ್ಕೂ ಸೂಕ್ತ ವ್ಯವಸ್ಥೆ ಇಲ್ಲ. ವಾರ್ಡ್ ನಂಬರ್ 53 ಉದಯನಗರ ಬಡಾವಣೆಗೆ ಮಳೆ ಕಂಟಕವನ್ನ ಉಂಟು ಮಾಡಿದೆ. ಮಾಜಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಪ್ರತಿನಿಧಿಸುವಂತ ವಾರ್ಡ್ ಇದು. ಮೇಯರ್ ಆಗಿದ್ರೂ ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ಇವರು ಅಂತೆಲ್ಲ ಆಕ್ರೋಶ ವ್ಯಕ್ತವಾಗಿದೆ. ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಹಿಡಿಶಾಪ ಹಾಕಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಸುರಿದಂತ ಮಳೆಗೆ ಧರೆಗುರುಳಿದೆ ಮರ. ರಾಜಾಜಿನಗರದಲ್ಲಿ 2 ಮನೆಗಳ ಮೇಲೆ ಮರ ಬಿದ್ದುಬಿಟ್ಟಿದೆ. ಮರ ಬಿದ್ದಂತ ರಭಸಕ್ಕೆ ಹಲವಾರು ವಾಹನಗಳು ಜಖಂ ಆಗಿದೆ. ಮರ ಬಿದ್ದ ಹಿನ್ನೆಲೆಯಲ್ಲಿ 2 ಕುಟುಂಬಗಳಿಗೆ ದಿಗ್ಬಂಧನ ಆಗ್ಬಿಟ್ಟಿದೆ. ಮನೆಯಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡಲಾಗಿದೆ. ಚಂದ್ರಮ್ಮ ಹಾಗೆಯೇ ಪೀಟರ್ ಕುಟುಂಬದವರನ್ನ ರಕ್ಷಣೆ ಮಾಡಲಾಗಿದೆ. CCTV ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀವಿ. ಮಧ್ಯರಾತ್ರಿ ಆಗಿರೋದು, ಅಂದರೆ 3:51 ಆಲ್ಮೋಸ್ಟ್ ಮುಂಜಾನೆ, ಬೆಳಗಿನ ಜಾವ. 8ಕ್ಕೂ ಹೆಚ್ಚು ಕಾರುಗಳು, ಟಾಟಾ ಎಸ್, 3-4 ಬೈಕ್ ಎಲ್ಲ ಜಖಂ ಆಗಿದೆ. ಪೀಟರ್ ಮನೆಗೆ ಬಂದಿದ್ದಂಥ ಸಂಬಂಧಿಕರ ಕಾರ್ ಜಖಂ ಆಗಿದೆ. ಬೃಹತ್ ಮರ ತೆರವನ್ನು ಇದೀಗ ಸಿಬ್ಬಂದಿ ಮಾಡ್ತಾ ಇದ್ದಾರೆ.